ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೇಶದಲ್ಲಿ ಮೊದಲ ಬಾರಿಗೆ ಗ್ಯಾಸ್ಗಾಗಿ ಪರದಾಟ, ಇಂಥದ್ದೊಂದು ಎಮರ್ಜೆನ್ಸಿಯ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅನ್ನೋ ಕಾರಣಕ್ಕೆ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ದಯವಿಟ್ಟು ಅಲ್ಟರ್ನೇಟ್ ವ್ಯವಸ್ಥೆಗಳನ್ನ ಮಾಡಿಕೊಡಿ ನಮಗೆ ಅನ್ನುವಂತಹ ವಿಚಾರಗಳನ್ನ ಹೋಟೆಲ್ ಉದ್ಯಮಿಗಳು ಕೇಳ್ತಿದ್ದಾರೆ. ಈಗ ನೇರವಾಗಿ ರಾಜ್ಯದ ಕೋಲಾರದ ಕಡೆಗೆ ಹೋಗೋಣ. ಕೋಲಾರದಲ್ಲೂ ಕೂಡ ಹೋಟೆಲ್ಗಳಿಗೆ ಗ್ಯಾಸ್ ಟ್ರಬಲ್ ಎದುರಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲೂ ಕೂಡ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಸಿಲಿಂಡರ್ ಸಿಗದೆ ಬೀದಿ ಬದಿ ಹೋಟೆಲ್ಗಳು ಕೂಡ ಬಂದ್ ಆಗಿದೆ ಅಂತೆ ನೋಡಿ. ಬೀದಿ ಬದಿ ಪುಟ್ ಅಂಗಡಿ ಇಟ್ಕೊಂಡಿರ್ತಾರೆ, ಬಟ್ ಅವರು ಕೂಡ ಕ್ಲೋಸ್ ಮಾಡಿದ್ದಾರೆ. ಫುಡ್ ಕೋರ್ಟ್ ನ ಸಣ್ಣ ಹೋಟೆಲ್ಗಳಿಗೂ ಕೂಡ ಬೀಗ ಬಿದ್ದಿದೆ. ಒಂದೆರಡು ಸಣ್ಣ ಹೋಟೆಲ್ಗಳು ಮಾತ್ರ ಇವತ್ತಿನ ಮಟ್ಟಿಗೆ ಓಪನ್ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ದುಪ್ಪಟ್ಟು ಹಣ ನೀಡಿ ಸಿಲಿಂಡರ್ ಖರೀದಿ ಮಾಡೋದಕ್ಕೆ ಆಗದೆ ಹೋಟೆಲ್ ಅನ್ನ ಬಂದ್ ಮಾಡಿದ್ದಾರಂತೆ. ಹೋಟೆಲ್ ಮುಚ್ಚಿ ಮನೆಯಲ್ಲೇ ಕೂರ್ಬೇಕಾದಂತ ಪರಿಸ್ಥಿತಿ ಇದೆ ಬೀದಿ ಬದಿ ವ್ಯಾಪಾರಿಗಳಿಗೆ. ಬೀದಿ ಬದಿ ವ್ಯಾಪಾರಿಗಳು ಪಾಪ ಜೀವನ ನಡೆಸೋದಕ್ಕೆ ಅವಲಂಬನೆಯಾಗಿರೋದು ಇದೇ ಹೋಟೆಲ್ಗಳ ಮೇಲೆ. ಫುಡ್ ಕೋರ್ಟ್ ಬಹುತೇಕ ಬೀಗ ಬಿದ್ದಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಡಬಲ್ ತ್ರಿಬಲ್ ಎಲ್ಲ ದುಡ್ಡು ಕೊಟ್ಟು ಸಿಲಿಂಡರ್ ತಗೊಂಡ್ ಬಂದ್ರೆ ವ್ಯಾಪಾರ ಮಾಡಿದ್ರು ಕೂಡ ಲಾಭ ಇರಲ್ಲ. ಅದ್ರ ಬದಲು ಕ್ಲೋಸ್ ಮಾಡಿ ಮನೇಲಿ ಇರೋಣ ಬಿಡೋ ಅನ್ನುವಂತ ಪರಿಸ್ಥಿತಿಗೆ ಮಾಲೀಕರು ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕುಮಾರ್, ಕೋಲಾರದಲ್ಲೂ ಕೂಡ ಬಹುತೇಕ ಹೋಟೆಲ್ಗಳು ಬಂದು ಅದ್ರ ಜೊತೆಗೆ ಈ ಬೀದಿ ಬದಿ ವ್ಯಾಪಾರಿಗಳು ಪಾಪ ಇದನ್ನ ನಂಬ್ಕೊಂಡೇ ಜೀವನ ಮಾಡ್ತಿರ್ತಾರೆ. ಅವರು ಹೋಟೆಲ್ ಕ್ಲೋಸ್ ಮಾಡೋ ಪರಿಸ್ಥಿತಿ ಅಂದ್ರೆ ಹೆಂಗೆ ಅಂತ? ಹೌದು ಸುತ್ತ ಏನು ಕೋಲಾರದಲ್ಲಿ ಬಹುತೇಕವಾಗಿ ಕಳೆದ 3 ದಿನಗಳಿಂದ ಹೋಟೆಲ್ ಮಾರ್ಕೆಟ್ಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗೋದೇ ಸಹ ಸಂಕಷ್ಟ ಆಗಿದೆ. ಅದು ಸಹ ಸಿಕ್ಕದಂತಹ ಸಿಲಿಂಡರ್ಗಳು ಬಹುತೇಕವಾಗಿ 1 to double ದುಪ್ಪಟ್ಟು ಹಣ ನೀಡಿದ್ರು ಸಹ ಸಿಗೋದು ಕಷ್ಟವಾಗಿದೆ. ನಾವು ಬಹುತೇಕವಾಗಿ ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನು ನೋಡಿದಾಗ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನ ನಾನು ಪಕ್ಕದ ಒಂದು ದೃಶ್ಯ ನೋಡ್ತಾ ಹೋದ್ರೆ ಇಲ್ಲಿ ಬಹುತೇಕವಾಗಿ ಈ ಫುಡ್ ಕೋರ್ಟ್ ಮೈನ್ ಫುಡ್ ಕೋರ್ಟ್ ಅಲ್ಲಿ ಸುಮಾರು 20ಕ್ಕೂ ಹೆಚ್ಚು ಅಂಗಡಿಗಳು ಇಲ್ಲಿವೆ. ಇದರಲ್ಲಿ ಸುಮಾರು 18 ಅಂಗಡಿಗಳವರೆಗೂ ಸಹ ಕ್ಲೋಸ್ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗ್ತದೆ. ಇಲ್ಲಿ ಬಹುತೇಕವಾಗಿ ಎಲ್ಲ ಅಂಗಡಿಗಳು ಸಹ ಕ್ಲೋಸ್ ಆಗಿದೆ. ಯಾವ್ದೋ 2 ಅಂಗಡಿಗಳು ಮಾತ್ರ 20ರಲ್ಲಿ 2 ಅಂಗಡಿಗಳು ಮಾತ್ರ ಓಪನ್ ಆಗಿರುವಂತದ್ದು. ಅದು ಇದರಲ್ಲಿ ಮಾತಾಡ್ತಾ ಹೋದಂತಹ ಸಂದರ್ಭದಲ್ಲಿ ಬಹುತೇಕ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಸಿಲಿಂಡರ್ ಸಮಸ್ಯೆಯಿಂದ ನಮ್ಗೆ ಮತ್ತಷ್ಟು ಕಷ್ಟ ಆಗ್ತಾ ಇದೆ ಮತ್ತು 2 ಪಟ್ಟು 3 ಪಟ್ಟು ದುಡ್ಡು ನೀಡಿದ್ರು ಸಹ ಕೆಲವೊಂದು ಬಾರಿ ಸಿಲಿಂಡರ್ ಸಿಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಜೀವನ ಮಾಡಬೇಕಾಗಿರೋದು ಇದೇ ಒಂದು ಇದರಲ್ಲಿ ಜೀವನ ಮಾಡಬೇಕು. ಯಾಕಂದ್ರೆ ಇದು ಬಿಟ್ಟು ಬೇರೆ ನಮ್ಗೆ ಉದ್ಯೋಗ ಇಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿ ಸಿಲಿಂಡರ್ ಸಿಗದೆ ನಾವು ಮತ್ತಷ್ಟು ಸಮಸ್ಯೆಗೆ ಸಿಲುಕೊಂತ ಇದ್ದೀವಿ ಅನ್ನೋದು ಇಲ್ಲಿನ ಒಂದು ವ್ಯಾಪಾರಿಗಳಿದೆ. ನಾವು ಇಲ್ಲಿ ಬಹುತೇಕವಾಗಿ ನೋಡೋದಾದ್ರೆ ಸಣ್ಣ ವ್ಯಾಪಾರಿಗಳಿಗೆ ಈ ಒಂದು ಗ್ಯಾಸ್ ಸಮಸ್ಯೆ ಎಂಬುದು ಬಹುತೇಕ ದೊಡ್ಡ ಹೊಡೆತ ನೀಡಿದೆ ಅಂತಾನೆ ಹೇಳ್ಬೇಕಾಗ್ತದೆ. ಓಕೆ, ಧನ್ಯವಾದಗಳು ತಮ್ಮೆಲ್ಲ